ಹೇಗಿತ್ತು ಮಾಮ್ಸ್ ಡ್ರೈವು? ಕೈಲಿದ್ದು ಬೈಕ್ ಬಂದಂಗೆ ಆಯ್ತು ಕಣೋ. ನೀನ್ ಲೇಟ್ ಕಣೋ, ಹೋಗ ಬೇಗ ತಗೊಂಡೋಗ. ಅಪ್ಪಿ ನೋಡಪ್ಪ. ಓಕೆ ಸಾಕು ಬಾಮ್ಮ, ನನ್ನ ಮಗಳು. ಗೊತ್ತು ಮಾಮ್ಸ್. ತೋರ್ಸು ಹೇಗೆ ಕಾಣಿಸ್ತೀನಿ? ಏಯ್ ಸೂಪರ್ ಕಣೆ, ನೀನ್ ಇಷ್ಟು ಚೆನ್ನಾಗಿದೆ ಅಂತ ಗೊತ್ತಿದ್ರೆ ಮುಂಚೆ ನಿಂಗೆ ಲೈನ್ ನೋಡಿತಾ ಇದ್ದೆ. ನಿನ್ ಬ್ಯಾಡ್ ಲಕ್. ಹೋದ ವಾರನೇ ನನ್ನ ಮದ್ವೆ ಫಿಕ್ಸ್ ಆಯ್ತು. ಗೂಬೆ. ಬ್ಯಾಡ್ ಲಕ್. ಅಪ್ಪ ನನ್ನ ಮುಂದೆನೇ ಅವಳಿಗೆ ಲೈನ್ ಇಡ್ತೀನಿ ಅಂತೀಯಾ? ನಾನು ಇಲ್ಲ ಅಂದ್ರೆ ಏನೇನು ಮಾಡ್ತಿದ್ದೋ ನೀನು? ಓ ಹೌದಲ್ಲ ಮಾಮ್, ನೀನ್ ಸ್ವಲ್ಪ ಒಳಗೆ ಹೋಗಿರೋ ಬಂದೆ. ಏಯ್ ಬರ. ಹೇ ಹಾಯ್ ನಿವಿ. ಹಾಯ್ ಮನು. ಏನ್ ನೀವು ಹುಡುಗಿರು ಈ ರೊಮ್ಯಾನ್ಸ್ ನೆಲ್ಲ ಬರೀ ನಾವೆಲ್ ಎಲ್ಲ ಹುಡ್ಕದ? ಏನಪ್ಪ ಮಾಡೋದು? ಗಂಡಂದ್ರಿಗೆ ಪಕ್ಕದ ಮನೆ ಹೆಂಡತಿ ನೋಡಿದ್ರೆ ರೊಮ್ಯಾನ್ಸ್ ಬರೋದು, ತಮ್ಮ ಹೆಂಡತಿ ನೋಡಿದ್ರೆ ಬರಲ್ವಲ್ಲ. ಹೇ ಮಾಮ್, ಈ ಹಸಿರು ಇರೋದೆಲ್ಲ ಹಾಗಲಕಾಯಿ ಅನ್ಕೊಂಡಿದ್ದೆ. ಕೆಲವು ಮೆಣಸಿನಕಾಯಿನೂ ಇರುತ್ತಲ್ವಾ? ಬಿಟ್ಬಿಡು, ಮೆಣಸಿನ್ಕಾಯಿನ ಕೈಯಲ್ಲಿ ಬಾಯಲ್ಲಿ ಅಲ್ಲಿಟ್ಕೊಂಡ್ರು ಉರಿಯುತ್ತೆ. ಮುಂದುವರ್ಸು, ನಂಗೆ ಸ್ವಲ್ಪ ಕೆಲಸ ಇದೆ. ಹಾಯ್ ಅತ್ತೆ. ಪ್ರಯಾಣ ಹೇಗಿತ್ತು? ಇದೇ ಓಲ್ಡ್ ಡೈಲಾಗ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಡಬ್ಬ ತರ ಇತ್ತು ಅಂದ್ರೆ ಏನ್ ಕಿತ್ಕೊಳ್ತಾರೋ ಗೊತ್ತಿಲ್ಲ. ಚೆನ್ನಾಗಿತ್ತು ಅತ್ತೆ, ನೀವ್ ಹೇಗಿದ್ದೀರಾ? ನಂಗೇನಪ್ಪ, ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಇನ್ನೊಂದು ಕಿತ್ತೋಗಿರೋದು, ಮುಚ್ಕೊಂಡಿರೋದು ಬೆಟ್ರೇನೋ. ನೀ ಫ್ರೆಶ್ ಆಗ್ಬಿಟ್ ಬಾ, ನಾ ತಿನ್ನಕ್ಕೇನಾದ್ರೂ ಮಾಡ್ತೀನಿ. ತಿನ್ನಕ್ ಬರ್ತೀನಿ, ಬಟ್ ಲಾಡ್ಜಿಂಗ್ ಎಲ್ಲ ಚಿಕ್ಕಮ್ಮವನ್ ಮನೆ. ನಿಮ್ ಯಜಮಾನ್ರು ಈ ಮಿಲಿಟರಿ ಸಿಸ್ಟಮ್ ಎಲ್ಲ ನಮಗ್ ಆಗ್ ಬರಲ್ಲಪ್ಪ. ಏ ಹ್ಯಾರಿ ಪಾಟರ್, ಹೇಗಿದ್ಯಾ? ಫೈನ್ ಥ್ಯಾಂಕ್ ಯು. ಬಾರೋ ಇಲ್ಲಿ. ನೀನೇ ಬಾ. ಓ ನನ್ನ ಮಗ ಸಿ ವಿ ರಾಮನ್ ಆದ್ಮೇಲೆ ಇವನೇ ಹುಟ್ಟಿರೋದು ಅನ್ನೋ ರೇಂಜಿಗೆ ಓದ್ತಾ ಇದ್ದಾನೆ. ಏಯ್ ಒಂದ್ಸಲಿ ನಿನ್ನ ಹೆಸರು ಹೇಳ. ಸುನಿಲ. ಏನು ಸುನಿಲನ? ಬರೇ ಸುನಿಲ. ಏನು ಸುಸ್ಸು ನಿಲ್ತಾ ಇಲ್ವಾ? ಹೋಗಲ್ಲೇ. ಏ ಬೇಜಾರು ಮಾಡ್ಕೋಬೇಡ ಕಣ, ತಗೊಳ. ಏಯ್ ನಿಮ್ಮ ಅಕ್ಕ ಇಲ್ಲ? ನೀನೆ ನೋಡ್ಕೋ ಹೋಗು. ನನ್ನ ಮಗ ಇವನಿಗೆ ಎಷ್ಟು ಗಾಂಚಲಿ, ಇನ್ನು ಇವನ ಅಕ್ಕನಿಗೆ ಎಷ್ಟು? ಡ್ರೈ ಜಾಮೂನ್. ಮಾನಸ ಸೋವಿನಹಳ್ಳಿ ಸಚಿದಾನಂದ ಮೂರ್ತಿ ನನ್ನ ಹೆಸರು. ಗಾಟ್ ಇಟ್? ಇವಳ ಹೆಸರು 10 ಸತಿ ಹೇಳೋದ್ರೊಳಗೆ ಪಿಕ್ಚರೇ ಮುಗ್ದೋಗಿರುತ್ತೆ. ಏನ್ ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ? ಸತ್ತೋಗಿರೋ ಮನೆಗೆ ಬಂದಂಗಿದೆ, ತೂ ತೊಡೊಂದಿಲ್ಲ. ನೀನು ನಮ್ಮ ಮನೆಗೆ ಬಂದಿರೋದು ಯಾತಕ್ಕೆ ಅಂತ ಗೊತ್ತಲ್ವಾ? ಹ್ಞೂ ಮಾವ, ಊಟಕ್ಕಲ್ವಾ? ಸಾರಿ ಮಾವ, ನನ್ನ ನೀವು ಕರೆಸಿರೋದು ಮದುವೆ ಮಾಡ್ಸಕ್ಕೆ ಅಂತ ಗೊತ್ತು. ಬಟ್ ಈಗೇನಕ್ಕೆ ಬಂದಿದ್ಯಾ ಅಂತ ಕೇಳ್ತಿದ್ದೀರಾ ಅನ್ಕೊಂಡೆ. ನಾನೊಂಥರ ಹಿಂಗೆ ಮಾವ, ಈ ಕ್ಷಣದಲ್ಲಿ ಮಜಾ ಮಾಡ್ತಿದ್ದೀನ, ಖುಷಿ ಆಗಿದ್ದೀನ ಅಷ್ಟೇ ತಲೆ ಕೆಡಿಸ್ಕೊಳ್ಳೋದು. ಈ ಮದುವೆ ಯಾವಾಗ, ಮಕ್ಕಳಾದ್ಮೇಲೆ ಏನು, ಮನೆ ಕಟ್ಟೋದು ಯಾವಾಗ, ಈ ರಿಟೈರ್ಮೆಂಟ್ ಪ್ಲಾನು, ಈ ಥರ ಎಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ ಮಾವ ನಾನು. ವಿಷನ್ನೇ ಇಲ್ಲ. ಹೌದಣ್ಣ. ಓ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಸಿಕ್ತು. ಮನು, ನಿಮ್ಮ ಅಪ್ಪ ಅಮ್ಮನಿಗೆ ನಾನೊಂದು ಮಾತು ಕೊಟ್ಬಿಟ್ಟಿದ್ದೀನಿ. ನಿನಗೆ ಮದುವೆ ಮಾಡಿಸೋ ಹೊಣೆ ನನಗಿರಲಿ ಅಂತ. ಈ ಮದುವೆ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ಕರೆಕ್ಟ್. ಅದನ್ನು ಅರ್ಥ ಮಾಡಿಕೊಂಡವನು ಒಳ್ಳೆ ಸಂಸಾರಸ್ಥ ಆಗ್ತಾನೆ. ಅದಿಲ್ಲದೆ ಈ ಪ್ರೀತಿ ಪ್ರೇಮ ಅನ್ನೋ ಹುಚ್ಚಾಟದಲ್ಲಿ ಸಿಕ್ಕಾಕೊಂಡವನು ತನ್ನ ಜೀವನನೇ ನಾಶ ಮಾಡ್ಕೋತಾನೆ. ಕೆಟ್ಟ ಅವನು. ನೀನಿಲ್ಲದೆ ನಾನು ಬದುಕಿರೋಲ್ಲ ಅನ್ನೋದೆಲ್ಲ ನನ್ನ ಪ್ರಕಾರ ದೊಡ್ಡ ಸುಳ್ಳು. ಹೌದಣ್ಣ. ಮನುಷ್ಯ ಯಾರು ಇಲ್ಲದೇನೂ ಬದುಕಬಲ್ಲ. ನೀನೇನಾದರೂ ಈಗಾಗಲೇ ಈ ಪ್ರೀತಿ ಅನ್ನೋ ಹುಚ್ಚಾಟದಲ್ಲಿ ಸಿಕ್ಕಾಕೊಂಡಿದ್ರೆ ಅದನ್ನೆಲ್ಲ ಮರೆತು ಬಿಡು. ಓಕೆ? ಎನಿ ಕ್ವಶನ್ಸ್? ಖಂಡಿತ ಇಲ್ಲ ಮಾವ. ಹೇಳಿ ಕೇಳಿ ನೀವು ಬೇರೆ ಮ್ಯಾರೇಜ್ ಕನ್ಸಲ್ಟೆಂಟು. ಸುಮಾರು 419 ಮದುವೆ ಮಾಡಿಸಿದ್ದೀರಂತ ಚಿಕ್ಕ ಮಾವ ಹೇಳ್ತಾ ಇದ್ರು. ನಂದು ಮದುವೆ ಆದರೆ 420, ನನ್ನ ಲಕ್ಕಿ ನಂಬರು. ಆದರೂ ಮಾವ, ಒಂದು ಕುತೂಹಲಕ್ಕೆ ಕೇಳ್ತೀನಿ, ನಿಮ್ಮ ಪ್ರಕಾರ ಈ ಲವ್ ಅಂದ್ರೆ ಏನು? ಇಟ್ಸ್ ಹಾರ್ಮೋನ್ಸ್ ಪ್ಲಸ್ ಅಫೆಕ್ಷನ್. ವಯಸ್ಸಲ್ಲಿ ಹಾರ್ಮೋನ್ಸ್ ಲೆವೆಲ್ ಜಾಸ್ತಿ ಇದ್ದಾಗ ಅದು ಲವ್ ಅನ್ಸುತ್ತೆ. ಹಾರ್ಮೋನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋದ ಹಾಗೆ
ಲವ್ ನೋವಾಗುತ್ತೆ ಅಷ್ಟೇ. ನಿವೇದಿತಾ ಕೂಡ ಈ ಲವ್ ಅನ್ನೋ ಹುಚ್ಚಾಟಕ್ಕೆ ಬಿದ್ದು ನನ್ನ ಮಾತು ಕೇಳದೆ ದೊಡ್ಡ ತಪ್ಪು ಮಾಡಿಬಿಟ್ಲು. ಈಗ ಅವಳಿಗೂ ಬುದ್ಧಿ ಬಂದಿದೆ. ನನಗಾಗೆ ಒಂದೊಳ್ಳೆ ಕಡೆ ಸಂಬಂಧ ಬಂದಿದೆ. ನಾನೇ ಮುಂದೆ ನಿಂತು ಮದುವೆ ಮಾಡಿಸ್ತಿದ್ದೆ. ಇನ್ನು ನಮ್ಮ ಸುನೀಲ ಮಾತು ಸ್ವಲ್ಪ ಹಾಗೆ ಆದರೂ ಓದ್ನಲ್ಲಿ ಜೀನಿಯಸ್. ಮಾನಸ ಇನ್ನು ಚಿಕ್ಕೋಳು. ಆದ್ರೆ ಮೊದಲು ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು ಅಂತ ಸ್ಪಷ್ಟವಾಗಿ ಅವಳಿಗೆ ಹೇಳಿಬಿಟ್ಟಿದ್ದೀನಿ. ಊರು ಜನ ಎಲ್ಲ ನನ್ನ ಬಗ್ಗೆ ತುಂಬಾ ಗೌರವದಿಂದ ಏನು ಮಾತಾಡ್ಕೋತಾರೆ ಗೊತ್ತಾ? ಸಚ್ಚಿದಾನಂದ ಮೂರ್ತಿಗಳೇ, ಮಕ್ಕಳನ್ನ ಬೆಳೆಸೋದು ಹೇಗೆ ಅನ್ನೋದನ್ನ ನಿಮ್ಮನ್ನು ನೋಡಿ ಕಲಿತ್ಕೋಬೇಕು ಸ್ವಾಮಿ ಅಂತ. ನೀರು ಕೊತ್ತಂಬರಿ ಸೊಪ್ಪು ಮೂಗಲ್ಲೋಗ್ಬಿಡ್ತು. ಅಂಥ ಮಾತೆಲ್ಲ ಕೇಳಿದಾಗ ನನಗೂ ಹೆಮ್ಮೆ ಅನ್ಸುತ್ತೆ. ಎಲ್ಲ ಸ್ಕ್ರಾಪ್ ಮಾಡಲ್ಗಳೇ, ದೇವರೇ ಕಾಪಾಡಬೇಕು. ಮಾಮ್ಸ್ ಫೋನ್. ರಂಜಿತಾ, ಮನೆ ಬೆಂಗಳೂರಿಗೆ ಬಂದಿದೆ ಕಣೆ. ನೀನ್ ಶಾಪಿಂಗ್ ಯೂನಿವರ್ಸಿಟಿಗೆ ಹೋಗಿದ್ದಂತೆ. ಗಂಡನ ಮತ್ತೆ ಚೇಂಜ್ ಮಾಡ್ಬಿಟ್ಟೇನೆ. ಯಾರೋ ಹಂಗಂದ್ರಪ್ಪ. ಏನು ಮಾಮ್ಸ್ ಇನ್ನು ರಂಜಿತ್ ಹತ್ರ ಟಚ್ಚಲ್ಲಿದ್ದಾರ? ನೀ ಚಿಕ್ಕ ಹುಡುಗ, ಸುಮ್ಮನೆ ಅಂತ ಇನ್ನೂ ತುಂಬಾ ವಿಷಯ ಮುಚ್ಚಿಟ್ಟಿದ್ದಾರೆ ಅನ್ಸುತ್ತೆ. ಈ ಹುಡುಗಿಯರ್ ತರ ಹುಡುಗರು ದೊಡ್ಡರಾದಾಗ್ಲೂ ಏನಾದ್ರು ಶಾಸ್ತ್ರ ಇಟ್ಕೋಬೇಕಪ್ಪ. ಹುಷಾರಾಗಿ ಹೋಗ್ಬಿಟ್ ಬಾ. ಫೇಸ್ಬುಕ್ ಅಲ್ಲಿ ಫೋಟೋ ಹಾಕೋ. ನಾನು ಕಾಮೆಂಟ್ ಮಾಡ್ತೀನಿ. ಓಕೆ, ಬಾಯ್. ಪಾಸ್ಪೋರ್ಟ್ ಹೇಳಿದ್ರೆ ಎಂತ ಎಡವಟ್ ಆಗ್ಬಿಡ್ತು ಅಳಿಮಯ್ಯ. ಇದ್ದಿದ್ರೆ ರಂಜಿತಾ ಜೊತೆ ನಾನು ಒಟ್ಟೂರು ಮಾಡ್ತಾ ಇದ್ದೆ. ಓಡೋಗಿರೋ ಹೆಂಡತಿ ಜೊತೆ ಮಾವ ಇನ್ನೂ ಟಚ್ಚಲ್ಲಿ ಇದಾನಲ್ಲ ಅಂತ ತಲೆ ಕೆಡಿಸ್ಕೊತಾ ಇದೆಯಲ್ವಾ? ಅತ್ತೆ ಬಿಟ್ಟು ಹೋಗಿರೋ ವಿಷಯನ ಇಷ್ಟು ಈಸಿಯಾಗಿ ಹೇಳ್ತಾ ಇದೆಯಲ್ಲ. ಅಯ್ಯೋ, ನಿಂಗೆ ರಂಜಿತಾ ಸತ್ಯಾನಂದನ್ ಕತೆ ಗೊತ್ತಿಲ್ಲ ಅಲ್ವಾ? ಸತ್ಯಾನಂದನ ಅದು ನಿತ್ಯ ಬಿಡಿದಲ್ಲಪ್ಪ ನನ್ ಮಾಡ್ದಿದ್ದು. ಅದು ಏನಾಯ್ತು ಗೊತ್ತಾ? ನಮ್ಮಣ್ಣ ಅದೇ ಹಿಟ್ಲರು ಒಂದ್ ದಿವಸ ರಂಜಿತ್ನ ತೋರಿಸ್ಬಿಟ್ಟು ಇವಳ ಮದುವೆ ಆಗು ಅಂತಂದ. ಇದ್ಯಾವ ದೊಡ್ಡ ವಿಷಯ ಅಂತ ನಾನು ಆಗ್ಬಿಟ್ಟೆ. ಮದುವೆ ಆದ್ಮೇಲೆ ಗೊತ್ತಾಯ್ತು ಅವಳಿಗೆ ನಾನು ಅಂದ್ರೆ ಇಷ್ಟ ಇಲ್ವಂತೆ. ಅವಳಿಗೆ 6 ಪ್ಯಾಕ್ಸ್ ಇರ್ಬೇಕಂತೆ. ನಮ್ದು ಹುಟ್ಟದಾಗಿಂದು ಫ್ಯಾಮಿಲಿ ಪ್ಯಾಕು. ಆಮೇಲೆ ಚೆನ್ನಾಗಿ ಓದಿರ್ಬೇಕಂತೆ, ಇಂಗ್ಲಿಷ್ ಮಾತಾಡ್ಬೇಕಂತೆ. ನಾನು 10th ಪಾಸು ಅಪ್ಪೋರ್ ತರ. ಒಂದ್ ದಿವಸ ನನಗೆ ಅಮ್ಮನ ತರ ಬದುಕ್ಬೇಕಂತ ಆಸೆ ಅಂತಂದ್ಲು. ನಾನು ಓಕೆ ಅಂದೆ. ಕಟ್ ಮಾಡಿದ್ರೆ ಅನಗ ಹುಟ್ಟಿದ್ಲು. ಆಮೇಲೆ ಹೇಳ್ತಾಳೆ ತಮಿಳ್ನಾಡು ಅಮ್ಮನ ತರ ಅಂತ. ಒಂದ್ ದಿವಸ ನಮ್ಮನೆಗೆ ನನ್ನ ಫ್ರೆಂಡ್ ಸತ್ಯ ಬಂದ. ಅದೇ ನನ್ನ ಹೆಂಡತಿ ಗಂಡ. ನೋಡೋದಕ್ಕೆ ಬಾಲಿವುಡ್ ಹೀರೋ ತರ ಇದ್ದಾನೆ. 40 ವರ್ಷ ಅಂತ ಪ್ರಮಾಣ ಮಾಡಿ ಹೇಳ್ಬೇಕು. ಅವನ ನೋಡಿದ್ಲು, ಖುಷಿ ಪಟ್ಲು, ಅವನ ಜೊತೆ ಓಡೋದ್ಲು ಅಷ್ಟೇ. ಬೆಂಗಳೂರು ಸದಾಶಿವನಗರದಲ್ಲಿ ಬಂಗ್ಲೆ, 1.5 ಕೋಟಿ ಕಾರು, ಕೈಗೊಬ್ಬ ಕಾಲ್ಗೊಬ್ಬ, ಆಳು ಕಾಳು, ಅಬ್ಬ ವೈಭೋಗ ವೈಭೋಗ ವೈಭೋಗ. ಹಾ, ನೀನ್ ವೇಸ್ಟ್ ಅಂತ ನಮ್ಮಣ್ಣ ನನ್ನ ಈ ಔಟ್ ಹೌಸ್ ಶಿಫ್ಟ್ ಮಾಡಿದ್ದಾನೆ. ಇವನ್ನ ಕಟ್ಕೊಂಡು ಸಾಯ್ತಾ ಇದ್ದೀನಿ ಅಂತ ಕೊರಗೋದಕ್ಕಿಂತ ಅವನ ಜೊತೆ ಖುಷಿಯಾಗಿದ್ದಾಳೆ. ಬೆಟರ್ ತಾನೆ? ಬೆಟರ್. ನನಗೆ ಹೇಳ್ದಿರೋ ಬೇಜಾರು ನಮ್ಮ ಅಣ್ಣಂಗೆ ಯಾಕೋನಪ್ಪ ಗೊತ್ತಿಲ್ಲ ನನಗೆ. ಈ ಜೀವನ ಅನ್ನೋದು ಇದೆಯಲ್ಲ ಮಾಮ್ಸ್, ಈ ಟೈಮಲ್ಲಿ ಫಿಲಾಸಫಿ ಪಾಠ ಎಲ್ಲ ಬೇಕಾ? ಪ್ಲೀಸ್ ಬೇಟಕಪ್ಪ, ನನ್ ಬೋರಿಂಗ್ ಕತೆ ಬೇಡ ನಿನಗೆ. ಇವಾಗ ನಿನಗೆ ಖುಷಿ ಪಡ್ಸಕ್ ನಾನು ಏನ್ ಮಾಡ್ಬೇಕು? ಈಗೇನ ಬಂದ ಈಗ ಕೇಳದ್ ಹೆಂಗೆ? ಮಾಮ್ಸ್, ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ. ನೀನು ಈ ಗುಂಡ್ ಏನು ಹೊಡೆಯಲ್ವಾ? ಅಯ್ಯಂಗಾರು ಮನೇಲಿ ಪುಳಿಯೋಗರೆ ಮಾಡಲ್ಲ ಅಂದಂಗಾಯ್ತು. ಯಾವ ಬ್ರ್ಯಾಂಡ್ ಬೇಕು ನಿನಗೆ? ಏ ಮಾಮ್ಸ್, ಬ್ರ್ಯಾಂಡ್ ಯಾವ್ದಾದ್ರೇನು, ಕಿಕ್ ಕೊಡೋದೇ ಸಾಕು. ಎತ್ಕೋ ಬಾಟ್ಲಿ. ಜೈ ಮಲ್ಯ. ನೀರ ಸೋಡನ. ನಮ್ ಡೈರೆಕ್ಟು. ಮಾಮ್ಸ್, ನೀನ್ ಈ ಮನ್ಸಲ್ಲಿರೋದೆಲ್ಲ ಹೇಳ್ಬಿಡ್ತೀಯ ಅಲ್ವಾ? ಯಾಕಪ್ಪ? ನಾ ಈ ಮನೆಗೆ ಬಂದಾಗಿಂದ ಒಂದು ವಿಷಯ ಕೊರಿತಾ ಇದೆ. ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ, ಆ 3 ಮಕ್ಕಳು ಹಿಂಗೇನಾ? ನಿನಗೆ ಅವ್ರನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ? ನಿಂಗೇನ್ ಅನ್ಸುತ್ತೆ? ನಾವು ಕೇಳಿದ್ ನಮಗೆ ರಿವರ್ಸ. ಹೌದು. ನೀನ್ ಎಣ್ಣೆ ಮುಟ್ಕೊಂಡು ಸತ್ಯ ಹೇಳು, ಆಮೇಲೆ ನಾನು ಮುಟ್ಕೊಂಡು ಹೇಳ್ತೀನಿ. ನಂಗೆ ಸ್ವಲ್ಪ ಧೈರ್ಯ ಬೇಕು, ಬಿಟ್ಕೋತೀನಿ. ನಿಮ್ಮ ಅಣ್ಣ ಇಂಟೆಲಿಜೆಂಟ್, ಬ್ರೈನಿ, ಸಕ್ಸಸ್ಫುಲ್, ಹೌದು,
ಎಕ್ಸ್ಟ್ರಾರ್ಡಿನರಿ ಆಸೋಲ್. ಹಾ ಲವ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಿಮ್ಮ ಅತ್ಗೆನೋ ಪೆದ್ದ ಶಿಖಾಮಣಿ, ಹೇಳಿದಕ್ಕೆಲ್ಲ ತಲೆ ಅಲ್ಲಾಡ್ಸುತ್ತೆ. ಮಕ್ಕಳು ಒಂದು ಬೆಪ್ಪು, ಒಂದು ಹುಚ್ಚು, ಆಮೇಲೆ ಇನ್ನೊಂದು ಶಿವಲೀಲೆ. ಬರೀ ಮಜ್ಜಿಗೆ ಹುಳಿ ತವೆ ತಿಳಿಸರ್, ಇಷ್ಟೇ ಅನ್ಸುತ್ತೆ ಲೈಫು. ಸ್ಪೈಸ್ಲೆಸ್. ವಯಾಗ್ರ ಅಂದ್ರೆ ವೈರಾಗ್ಯ ಅಂತ ಕೇಳಿಸ್ಕೊಳ್ಳೋ ಟೇಸ್ಟ್ಲೆಸ್ ಫ್ಯಾಮಿಲಿ ಮಾಮ್ಸ್. ಏನಂತೀಯ? ನನ್ನ ಸ್ವಂತ ಅಣ್ಣ ಅತ್ತಿಗೆ ಮಕ್ಕಳ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀಯ? ಏಯ್ ಅಯ್ಯೋ ಬುಟ್ಟಿ ಮನೆ ಎಷ್ಟು ಕರೆಕ್ಟ್ ಮಾತಾಡ್ದು. ನಮ್ಮ ಅಣ್ಣ ಕಪಾಳಕ್ಕೆ ಹೊಡೆದು ಬುದ್ಧಿ ಹೇಳೋರು ಯಾರು ಇಲ್ಲ ಅನ್ಕೊಂಡಿದ್ದೆ. ನಾನು ಬಂದಿದ್ದೀನಲ್ಲ ಮಾಮ್ಸ್, ಮೆಣಸಿನಕಾಯಿ ಇಟ್ಟು ಒಗ್ಗರಣೆ ಕೊಡ್ತೀನಿ, ವೇಟ್ ಮಾಡಿ. ಅದೇ ಖುಷಿಗೆ. ಏನ್ ಮೋಮ್ ಇದು? ಸೇಮ್ ಓಲ್ಡ್ ಬೋರಿಂಗ್ ಬ್ರೇಕ್ಫಾಸ್ಟ್. ಸುಮ್ನೆ ಬಾಯ್ ಮುಚ್ಕೊಂಡು ತಿನ್ನೆ. ಈ ಮನೇಲಿ ಗಂಡಸ್ರೆ ಚಿನ್ನದಂತವ್ರು, ಹೆಣ್ಮಕ್ಳೆ ರಾಕ್ಷಸಿರು. ಸತ್ಯ ಕೊನೆಗೂ ಗೊತ್ತಾಯ್ತಲ್ಲ. ಅದು ನಿನ್ ಮಗ ಎಡವಟ್ಟು ಹೋಗಿ ಸೇರಿದಕ್ಕೆ ಫೋನು ಮಾಡಿಲ್ವಲ್ಲ. ನಿಮ್ಮ ಅಣ್ಣಂಗೊಂದು ಫೋನ್ ಮಾಡಿ ಕೇಳೆ. ನಿಮ್ ಮುಂದೆನೆ ಇದೆಯಲ್ಲ ಫೋನು, ಮಾಡಿ. ಅಯ್ಯೋ ಬಿಡಿ, ನಾನೇ ಮಾಡ್ತೀನಿ. ಹಲೋ ಸದಾ, ಹೇಗಿದ್ಯೋ? ನಂಗೆ ದಾಡಿ ಆರಾಮಾಗಿದ್ದೀನಿ. ಏನ್ ಮಾಡ್ತಿದ್ಯೋ ಸದಾ? ಏನಿಲ್ಲ ಕಣೆ, ರಾತ್ರಿ ಗುಂಡ್ ಜಾಸ್ತಿ ಆಯ್ತು, ಈಗ ಹೇಳ್ತಾ ಇದ್ದೀನಿ. ಹ್ಯಾಂಗ್ ಓವರು. ಬಿಸಿನೀರ್ಗೆ ನಿಂಬೆ ಹಣ್ಣು ಉಪ್ಪು ಹಾಕೊಂಡ್ ಕುಡಿ, ಎಲ್ಲ ಸರಿ ಹೋಗುತ್ತೆ. ಮನು ಏನ್ ಮಾಡ್ತಿದ್ದಾನೋ? ಫುಲ್ ಚಿತ್ತಾಗಿ ಮಲ್ಗಿದ್ದಾನೆ, ಸಂಜೆವರೆಗೂ ಹೇಳಲ್ಲ. ತುಂಬಾ ಸಂತೋಷ ಸದಾ. ಆಮೇಲೆ ಅವನಿಗೆ ಫೋನ್ ಮಾಡಕ್ ಹೇಳೋ. ಬಾಯ್. ನೋಡ್ರಿ, ನನ್ ಮಗ ಬೆಳಗ್ಗೆನೆ ಎದ್ದು ಜಾಗಿಂಗ್ ಮುಗಿಸಿ ಯೋಗಾಸನ ಮಾಡಿ ಈಗ ಧ್ಯಾನಕ್ಕೆ ಕೂತಿದಾನಂತೆ. ಮದುವೆ ವಿಷಯದಲ್ಲಿ ಮಾತ್ರ ಎಡವಟ್ಟು, ಇಲ್ದೇ ಇದ್ರೆ ನನ್ ಮಗ ಪಕ್ಕಾ ನಂತರನೇ ಫುಲ್ ಡಿಸಿಪ್ಲಿನ್. ಅಯ್ಯೋ, ಏನ್ ದಡ್ರಪ್ಪ ಇವರು. ಮಗ ದಮ್ ನೋಡಿದ್ರೆ ಗೊತ್ತಾಗಲ್ಲ, ಹುಡುಗಿಗ್ ಲೈ ನೋಡಿದ್ರೆ ಗೊತ್ತಾಗಲ್ಲ, ದುಡ್ಕತ್ ಪಾರ್ಟಿ ಮಾಡಿದ್ರೂ ಗೊತ್ತಾಗಲ್ಲ. ದೇವ್ರೆ, ವಯಸ್ಕೊಟ್ ಬುದ್ಧಿ ಕಿತ್ಕೊಳ್ಳೋದಾದ್ರೆ ನನ್ನನ್ನಂತೂ ದೊಡ್ಡವನಾಗಿ ಮಾಡ್ಲೇಬೇಡಪ್ಪ. ಗಂಟೆ 9 ಆದ್ರೂ ಬಿದ್ಕೊಂಡಿದ್ಯಲ್ಲ, ಹೇಳ್ಬಾರ್ದಾ? ಏನಿವತ್ತು ನಿಮ್ ತಾತನ್ ತಿಥಿನಾ? ಇಡಿಯಟ್, ಅನಗ ಎಂಗೇಜ್ಮೆಂಟ್ ಇವತ್ತು, ಹೇಳಿಲ್ಲ ಅಪ್ಪ? ಓ, ಅರೇಂಜ್ ವ್ಯಾಪಾರ, ಐ ಮೀನ್ ಮದುವೆ. ಅದೇ ನಿಮ್ ಹಿಟ್ಲರ್ ಅಪ್ಪ ನೋಡಿರೋ ಹುಡುಗ ತಾನೆ? ನಮ್ಮಪ್ಪನ್ ಹಿಟ್ಲರ್ ಗಿಟ್ಲರ್ ಅಂತಂದ್ರೆ ಹೊಲ್ಲದು. ಅದ್ಯಾಕೆ ಮೆಣಸಿನ್ಕಾಯಿ ಇಟ್ಕೊಂಡಂಗೆ ಆಡ್ತೀಯ ಬಿಡು. ಏನು ಹಂಗ್ ನೋಡ್ತಾ ಇದ್ಯಾ? ಈ ಬಿಯರ್ನ ಫಸ್ಟ್ ಟೈಮ್ ನೋಡಿದಾಗ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಕೆಟ್ಟ ಕ್ಯೂರಿಯಾಸಿಟಿ ಇರುತ್ತೆ. ನಿನ್ ಬಗ್ಗೆನೂ ಹಾಗೇನೆ ಹೇಳ್ತೀಯ ಸ್ವಲ್ಪ? ನಿನ್ಗೇನ್ ಹೊತ್ತು ಗೊತ್ತು ಇಲ್ವಾ? ಅಯ್ಯ, ಕಕ್ಕ ಅರ್ಜೆಂಟ್ ಆದಾಗ ಮಾಡ್ಬಿಡ್ಬೇಕು, ಟ್ಯಾಲೆಂಟ್ ಫ್ರೀ ಇಲ್ಲ ಆಮೇಲೆ ಮಾಡ್ತೀನಿ ಅನ್ನಕ್ಕಾಗತ್ತಾ? ಥೂ, ಎಷ್ಟು ಕೊಳಕಾಗಿ ಮಾತಾಡ್ತೀಯ. ಅಪ್ಪ ಹೇಳಿರೋದು ಕರೆಕ್ಟು, ನಿನ್ನಿಂದ ಸ್ವಲ್ಪ ದೂರನೇ ಇರ್ಬೇಕು. ಓ, ಏನು ನನ್ ಮೇಲೆ ಲವ್ ಆಗ್ಬಿಡುತ್ತೇನೋ ಭಯ ನಿಮ್ಮ ಅಪ್ಪಗ್ ಮಾತ್ರನ? ನಿನಗೂ ಇದೆಯಾ? ಏನು ಲವ್ವಾ? ಅದು ನಿನ್ ಮೇಲೆ? ಭಯ ಇರೋದಕ್ಕೆ ತಾನೆ ನಿಮ್ಮ ಅಪ್ಪ ಹಾಗೆ ಹೇಳಿರೋದು. ನಿನಗೂ ಭಯ ಇದ್ರೆ ಹೋಗು, ಪರವಾಗಿಲ್ಲ. ನನಗೇನು ಭಯ ಇಲ್ಲ ಅಲ್ವಾ? ಏನೇ ಮತ್ತೆ ಬಂದ್ಬಿಟ್ಟಿದ್ಯಾ? ನಂಗೇನು ಭಯ ಇಲ್ಲ, ನೀನೇನ್ ಬೇಕಿದ್ರು ಕೇಳು. ನೀನ್ ಎಮ್ಮೆ ಇಂಗ್ಲಿಷ್ ಕಟ್ಟಿರೋದಲ್ವಾ? ಕರೆಸ್ಪಾಂಡೆನ್ಸ್ ಫ್ರೆಂಡ್ಸ್ ಗಿಡ್ಸ್ ಇದ್ದಾರಾ? ಹೌದು, ಯಾಕೆ? ಅಲ್ಲ, ಬರೀ ನಿನ್ ತಮ್ಮನ್ ತರ ಓದು ಕರಿಯರು ಅಥವಾ ಅಲ್ಲಿ ಇಲ್ಲಿ ಸುತ್ತಾಡ್ತೀಯೋ? ನೋ 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 ನೋ, ಆಬ್ವಿಯಸ್ಲಿ ಸುತ್ತಾಡ್ತೀನಿ. ಏನ್ ಗೊತ್ತಾ, ಪ್ರತಿ ಸೋಮವಾರ ಗಣೇಶನ್ ಗುಡಿಗೆ ಹೋಗ್ತೀನಿ, ಮಂಗಳವಾರ ಸುಬ್ರಹ್ಮಣ್ಯನ್ ದೇವಸ್ಥಾನ, ಸ್ಯಾಟರ್ಡೆ ಅಂತೂ ಆಂಜನೇಯನ್ ದೇವಸ್ಥಾನಕ್ಕೆ ಹೋಗ್ತೀನಿ. ಎಲ್ಲ ಬ್ಯಾಚುಲರ್ ದೇವ್ರುಗಳೇ. ಏನ್ ಗೊತ್ತಾ, ಆಂಜನೇಯ ನನ್ ಫೇವ್ರೆಟ್ ಗಾಡ್. ಗೊಮ್ಮಟೇಶ್ವರ ನನ್ ಫೇವ್ರೇಟ್. ಬೇರೆ ಎಲ್ಲೂ ಹೋಗಲ್ವಾ? ಡಾನ್ಸ್ ಕ್ಲಾಸು ಮತ್ತೆ ಸಂಗೀತ ಅಂತ ಹೋಗ್ತಾ ಇದ್ದೆ, ಬಟ್ ಫೈನಲ್ ಇಯರ್ ಅಲ್ವಾ, ಅಪ್ಪ ಓದಿನ ಕಡೆ ಗಮನ ಕೊಡು ಅಂದ್ರು, ಸೊ ಎಲ್ಲ ಬಿಟ್ಬಿಟ್ಟೆ. ಹಾ, ಆದ್ರೆ ಪ್ರತಿ ಹುಣ್ಣಿಮೆ ನನ್ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಪೂಜೆ ಇರುತ್ತೆ, ಅದನ್ನಂತೂ ನನ್ ಮಿಸ್ಸೇ ಮಾಡಲ್ಲ. ಈ ಎಡ್ವರ್ಟ್ ಮುಂಡದಕ್ಕೆ ಜೀವನ ಅಂದ್ರೆ ಏನು ಅಂತ ಗೊತ್ತಿಲ್ವೇ? ಬರೀ ದೇವಸ್ಥಾನ, ದೇವರು, ಪೂಜೆ ಅನ್ನತ್ತೆ. ಗುಂಡಾಕಿದ್ಯಾ, ಸಿಗರೇಟ್ ಸೇದಿದ್ಯಾ ಅಂತ ಕೇಳ್ಬಿಟ್ರೆ ಒಂದ ಸೂಸೈಡ್ ಮಾಡ್ಕೋಬಹುದು, ಇಲ್ಲ ನನ್ನನ್ನು ಮರ್ಡರ್ ಮಾಡ್ಬೋದು. ಹಲೋ, ಏನ್ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಬಿಡು. ನೋಡು, ನಂಗೆ ಒಳಗೊಂದು ಹೊರಗೊಂದು ಹೇಳೋರು ಇಷ್ಟ ಇಲ್ಲ. ಏನೇ ಮನಸ್ಸಿಗೆ ಬಂದ್ರು ಸತ್ಯ ಹೇಳ್ಬಿಡ್ಬೇಕು. ನನ್ಗೂ ಅಷ್ಟೇ. ಈ ಸತ್ಯ ಹೇಳೋದಂದ್ರೆ ಬಾಟಮ್ಸ್ ಆಫ್ ಬಿಯರ್ ಕುಡ್ದಂಗೆ ಪಟ್ಪಟ ಹೇಳ್ಬಿಡ್ತೀನಿ. ನೀನ್ ಬೇಜಾರ್ ಮಾಡ್ಕೋಬಾರ್ದು ಅಷ್ಟೇ. ಹೇಳು, ಪರವಾಗಿಲ್ಲ. ನೋಡು, ನೀವು ವಯಸ್ಸಿಗೆ ಬಂದಿರೋ ಒಳ್ಳೆ ಫಿಗರ್ ಇರೋ ಲಕ್ಷಣವಾದ ಹುಡುಗಿ, ಆದ್ರೆ ಬೇಜಾನ್ ಪೆದ್ಮುಂಡೆದು. ಈ ದೇವಸ್ಥಾನ ದೇವ್ರು ಅಂತ ಓಡಾಡ್ಕೊಂಡಿರೋ ವಯಸ್ಸ ನಿಂದು. ಯಾರಾದ್ರೂ ನೋಡಿದ್ರೆ ಫ್ಲಾಟ್ ಆಗ್ಬಿಡ್ಬೇಕು. ಆ ತರ ಡ್ರೆಸ್ ಮಾಡ್ಕೊಳ್ಳೋಣ, ಒಂದಿಷ್ಟು ಜನರನ್ನ ಆಟಾಡ್ಸೋಣ, ಒಂದಿಷ್ಟು ಹುಡುಗರ ಜೊತೆ ಫ್ಲರ್ಟ್ ಮಾಡೋಣ, ಈ ಹುಡುಗರೆಲ್ಲ ಹೊಗೆ ಹಾಕೊಳ್ಳೋದ್ ನೋಡಿ ಮಜಾ ತಗೊಳ್ಳೋಣ. ಇದೇನಾದ್ರೂ ಮಾಡಿದ್ಯಾ ನಿನ್ ಲೈಫಲ್ಲಿ?
ಅಟ್ಲೀಸ್ಟ್ ಹೇಗಿರುತ್ತೆ ಅಂತ ತಿಳ್ಕೊಳಕ್ಕೆ ಒಂದ್ ದಮ್ ಟ್ರೈ ಮಾಡಿದ್ಯಾ? ಈ ವಿಸ್ಕಿ ವೋಡ್ಕಾ ರಮ್ಮು ಬಿಯರ್ ಎಲ್ಲ ಹಾಳು ಬಿದ್ದೋಗ್ಲಪ್ಪ, ಒಂದ್ ಬ್ರೀಸರ್ ಆದ್ರೂ ಟ್ರೈ ಮಾಡಿದ್ಯಾ? ಈ ಬಡ್ಡಿ ಮಗನ್ ಲವ್ ಅಂತ ಒಂದಿದೆ, ಅದ್ರ ಐಡಿಯಾ ನಿನ್ಗೆ ಏನಾರಿದ್ಯಾ? ಈ ಲವರ್ ನೋಡ್ಲಿಲ್ಲ ಅಂದ್ರೆ ಜೀವ ಹೋಗ್ಬಿಡುತ್ತೆ, ಮುಟ್ಟಿದ್ರೆ ಕರೆಂಟ್ ಹೊಡೆದಂಗಾಗತ್ತೆ, ಮುತ್ಕೊಟ್ರೆ ಪ್ರಪಂಚನೇ ಮರ್ತು ಹೋಗ್ಬಿಡುತ್ತೆ. ಟೋಟಲ್ ಆಗಿ ಲೈಫ್ನೇ ಎಂಜಾಯ್ ಮಾಡದೇ ಇರೋ ವೇಸ್ಟ್ ಬಾಡಿ ನೀನು. ಅಯ್ಯೋ